ಹಲೋ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಕು ಮೆಸೇಜು ನಂಗೆ ತುಂಬ ಮುಖ್ಯ. ಇವತ್ತು ಸಂಜೆಯಿಂದ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ತುಂಬ ಕೆಲಸ ಇತ್ತು. ಅಂದರೆ ಹಬ್ಬ ಬೇರೆ ಎಲ್ಲ ನಮ್ಗೆ ಆಯುಧ ಪೂಜೆ ಹಬ್ಬದ ದಿನ ಪಿತೃಪಕ್ಷ ಥರ ಆಚರಣೆ ಮಾಡಬೇಕಲ್ಲ ನಾವು. ಹಂಗಾಗಿ ಪಾಪುನು ಆಚೆ ಬಿಟ್ಟಿರಲಿಲ್ಲ. ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಸಂಜೆ ಟೈಮ್ ಆಗಿದೆ, ಅಲ್ಲೇ ಮಳೆ ಬರೋ ವಾತಾವರಣ ಇದೆ. ಬನ್ನಿ ಆಚೆ ಹೋಗೋಣ, ನೋಡೋಣ ಯಾವ ಥರ ಆಟ ಆಡ್ತಾನೆ ಚಿನ್ನ ಅಂತ. ಆದರೆ ಅವ್ನು ಕೆಳಗಡೆನೇ ಇಳಿತಾ ಇಲ್ಲ, ಎತ್ಕೊಂಡೇ ಇರು ಅಂತ ಅಂತಿದ್ದಾನೆ. ಆಟ ಆಡೋಕ್ಕೂ ತುಂಬ ತುಂಟ ಇವನು, ತಡೆಯೋದೇ ಆಗ್ತಿಲ್ಲ ನಮ್ಮ ಕೈಲಿ. ನನ್ನ ದೊಡ್ಡ ಮಗ ಊರಿಗೆ ಹೋಗಿದ್ದಾನೆ, ಅವನಿಲ್ಲದಕ್ಕೆ ಅವನೊಬ್ಬನೇ ಇಲ್ಲ, ಕೈಯೇ ಬಿಡ್ತಿಲ್ಲ. ಸುಮ್ಮನೆ ಆವಾಗಲೇ ಎತ್ಕೊಂಡಿರು ಅಂತಾನೆ. ಹೋಗು ಅಂದರೆ ಇಲ್ಲಿ ರೋಡ್ ಸೈಡ್ ಹೋಗ್ತಾ ಇದ್ದಾನೆ ನೋಡಿ, ಅವ್ರ ಅಪ್ಪನ ಹಿಡ್ಕೊಂಡು ಪಪ್ಪ ಅಂದ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರ ಪಪ್ಪ ಬೇಕಂತೆ, ಅವ್ರ ಪಪ್ಪ ಇನ್ನೂ ಬಂದಿಲ್ಲ. ಸ್ವಲ್ಪ ಏನೋ ಗಾಡಿ ಮಣ್ಣೊಳಗಡೆ ಕಚ್ಕೊಬಿಟ್ಟಿತ್ತು ಟಿಪ್ಪರ್ ಅಂದ್ಬಿಟ್ಟು ಹೋಗಿದ್ದಾನೆ, ಇನ್ನೂ ಬಂದಿಲ್ಲ. ಹಂಗಾಗಿ ನಾನು ನನ್ನ ಮಗ ವಾಕ್ ಮಾಡ್ತಿದ್ವಿ. ಅನ್ಎಕ್ಸ್ಪೆಕ್ಟಾಗಿ ಸುಮಂತ್ ಬಂದರು, ಅವ್ನ ಪಪ್ಪ ಅಂತ ಇಟ್ಕೊಂಡು. ಅದಕ್ಕೂ ಏನಪ್ಪ ಕವರಲ್ಲಿ ತಂದಿದ್ದಾರೆ ಅಂದ್ಕೊಂಡ್ರ, ಏನು ಅಂತ ನೆಕ್ಸ್ಟ್ ತೋರಿಸ್ತೀನಿ. ಹಾಗಾಗಿ ಮತ್ತೆ ಅವನಿಗೆ ಗಾಡೀಲಿ ಹೋಗ್ಬೇಕು ಅಂತ ಅಂತಿದ್ದ ಚಿನ್ನು. ಹಾಗಾಗಿ ಹೋಗಿದ್ದು ಬರೋಗು ಅಂತಂದೆ. ಕವರ್ ನನ್ನ ಕೈಲಿ ಕೊಟ್ಬಿಟ್ಟು ಒಂದು ರೌಂಡ್ ಹೋಗ್ತಾಯಿದ್ದಾರೆ ಇಬ್ಬರೂ. ಒಂದು ರೌಂಡ್ ಅಂದರೆ ಎಲ್ಲೂ ಹೋಗಲ್ಲ, ಅವ್ರು ಅಂಗಡಿಗೂ ಕರ್ಕೊಂಡು ಹೋಗಲ್ಲ. ಅವನಿಗೆ ಸ್ವಲ್ಪ ಅಲರ್ಜಿ ಆಗುತ್ತೆ ಅಂಗಡಿ ತಿಂಡಿ ತಿನ್ಸಿದ್ರೆ. ಹಂಗಾಗಿ ಸುಮ್ಮನೆ ಒಂದು ರೌಂಡ್ ಹಾಕ್ಸ್ಕೊಬರ್ತೀನಿ ಅಂದ್ಬಿಟ್ಟು ಹೋದರು. ಅಪ್ಪ ಕಾಫಿ ಇಟ್ಕೊಡು ಅಂದರು. ನಾನು ಮನೆಯಲ್ಲೇ ಬೆಣ್ಣೆ ಮಾಡ್ಕೊತೀನಿ. ಅಂದರೆ ಈಗ ಹಾಲಿನ ಕೆನೆನೇ ಎತ್ತಿಡ್ತೀನಿ ನಾನು. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಅದನ್ನು ಈಗ ಹಾಲಿನ ಇರೋದನ್ನ ನಾವು ಕಾಫಿ ಕಾಯ್ಕೊ ಕುಡಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಹಂಗಾಗಿ ನಾನೆಲ್ಲ ಎತ್ತಿಡ್ತಾಯಿದ್ದೀನಿ. ಈಗ ಬರೀ ಒಂದು ಮಂತಿಂದ ಹಂಗೆ ಎತ್ತಿಟ್ಟಿರೋದು, ಅಷ್ಟೊಂದು ಬೌಲ್ ತುಂಬ ಆಗಿದೆ, ಇನ್ನು ಸ್ವಲ್ಪ ಅಲ್ಲಿದೆ. ಹಂಗಾಗಿ ಈಗೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಅಮ್ಮ ಬೇಕಾರೆ ಅವ್ರು ಬೆಣ್ಣೆ ತುಪ್ಪ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಮಾಡಾಕ್ತಾಯಿದ್ದೀನಿ. ನನಗೆ ಹಂಗೆಲ್ಲ ಮಾಡೋಕ್ಕೆ ಬರಲ್ಲ. ಅಪ್ಪಂಗೆ ಕಾಫಿ ಇಟ್ಕೊಟ್ಬಿಡ್ಬೇಕು ಫಸ್ಟು. ಅಪ್ಪ ಕುಡಿಯೋದು ಸ್ವಲ್ಪ ಕಾಫಿ, ಯಾಕಂದರೆ ಅವ್ರು ಗ್ಯಾಸ್ಟ್ರಿಕ್ಕು, ಅವ್ರು ಜಾಸ್ತಿ ಕುಡಿಯೋಲ್ಲ. ಅವ್ರಿಗೊಂದು ಟಿ ವಿ ಇದ್ದರೆ ಇನ್ನೇನು ಬೇಡ, ಟಿ ವಿ ನೋಡಿದ್ರೆ ಸುಮ್ಮನೆ ಕೂತ್ಕೊಬಿಡ್ತಾರೆ ಅವರು. ಅವ್ರಿಗೂ ಸುಮ್ಮಂತೆಗೆ ಕಾಫಿ ಇಟ್ಕೊಡ್ಬೇಕಿತ್ತಲ್ಲ, ಅವರು ಸುಧಾ ಕೊಟ್ಟೆ. ಅವರು ಕಾಫಿ ಕುಡಿ ಅಂದರೆ ಟಿ ವಿ ಮೇಲೆ ಗಮನ ಜಾಸ್ತಿ ಇದೆ. ಟಿ ವಿ ನೋಡ್ತಾ ಕೂತಿದ್ದಾನೆ ಅವನು. ಅದಕ್ಕೆ ತೊಗೊಂತಂದ್ಬಿಟ್ಟು ಕೆಳಗಡೆ ಇಟ್ಬಿಟ್ಟು ಬಂದುಬಿಟ್ಟೆ. ನಮ್ಮಪ್ಪ ಕ್ರಿಕೆಟ್ ನೋಡ್ತಿದ್ದಾರೆ, ಲೇಡೀಸ್ ಮ್ಯಾಚು. ನಮ್ಮಪ್ಪ ಯಾವಾಗಲೂ ಹಂಗೇ, ಸಂಜೆ ಆದ ತಕ್ಷಣ ರಿಮೋಟ್ ಅವ್ರದ್ದೇನೆ. ಮನೆ ಏನು ಕ್ಲೀನ್ ಮಾಡೋಕ್ಕೆ ಆಗ್ತಿಲ್ಲ, ಹಬ್ಬಕ್ಕೂ ಅದಕ್ಕೂ ಈ ಸೂತ್ಕೊಂಡು ಅದಕ್ಕೂ ಕಳಿಯೋಕ್ಕೆ ಆಗ್ತಿಲ್ಲ. ಡೈಲಿ ಕ್ಲೀನ್ ಮಾಡೋದಾಗಿದೆ. ಅಜ್ಜಿಗೂ ಸ್ವಲ್ಪ ಆರಿಸ್ಬಿಟ್ಟು ಕೊಟ್ಟೆ. ಅಷ್ಟರಲ್ಲಿ ನನ್ನ ಮಗ ಮಲ್ಕೊಂಡ. ಚಿನ್ನು ಮಲ್ಕೊಂಡಲ್ಲ. ಬನ್ನಿ ಕವರಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಈಗ ನಾನು ಸ್ವಲ್ಪ ಬ್ಲೌಸ್ನ ಎಂಬ್ರಾಯ್ಡಿ ವರ್ಕ್ ಮಾಡೋಕ್ಕೆ ಕೊಟ್ಟಿದ್ದೆ, ಅದು ರೆಡಿಯಾಗಿತ್ತಂತೆ. ಹಂಗಾಗಿ ಕೊಟ್ಟು ಕಳಿಸಿದ್ದಾರೆ ಅವರು. ಅವ್ರ ಹೆಸರು ವಿನುತಾ ಅಂತ. ಅವರ ಬಯೋಡೇಟಾನ ಬೇಕಾದ್ರೆ ಕೆಳಗಡೆ ಹಾಕಿರ್ತೀನಿ, ನಂಬರ್ನೂ ಸುಧಾ ಹಾಕಿರ್ತೀನಿ. ಬಿದ್ರುಕೋಟೆಯಲ್ಲಿ ಅವರು ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತಾರೆ. ಅಂದರೆ ಈಗ ಮಿನಿಮಮ್ 200 ವರ್ಕ್ ಮಾಡಿಕೊಡ್ತಾರೆ, ಚೆನ್ನಾಗಿ ವರ್ಕ್ ಮಾಡ್ತಾರೆ. ನಾನು ಮಾಡಿರೋ ವರ್ಕ್ ಕೂಡ 250 ಒಂದು, 300 ಒಂದು ವರ್ಕ್ ಮಾಡಿಸಿದ್ದೀನಿ ಎರಡೂ. ಸೀರೆ ತೋರಿಸ್ತೀನಿ ಬನ್ನಿ. ಇದು ಸೀರೆ, ಇದು ನನ್ನ ಅಮೌಂಟಲ್ಲಿ ತೊಗೊಂಡಿರೋದು. ತುಂಬ ಖುಷಿ ಅಂದರೆ ಖುಷಿ ನನಗೆ ಇವಾಗ್ಲೂ. ಇನ್ನೂ ಒಂದು ಸಲನೂ ಹಾಕಿಲ್ಲ, ತೊಗೊಂಡು ಬಂದಿದ್ದೀನಿ ಅಷ್ಟೇ. ಅದಕ್ಕೆ ಅಟ್ಯಾಚ್ ಬ್ಲೌಸ್ ಬಂದಿರಲಿಲ್ಲ, ಅದೇನೇ ಬಂದಿತ್ತಲ್ಲ ಅಂದ್ಬಿಟ್ಟು ಸಪ್ರೇಟ್ ಬ್ಲೌಸ್ ತೊಗೊಂಡು ಸ್ಟಿಚ್ ಮಾಡಿಸೋಣ ಅಂದ್ಬಿಟ್ಟು ವರ್ಕ್ ಮಾಡಿಸಿದ್ದೀನಿ. ನೋಡಿ, ಈ ವರ್ಕ್ 300 ಸಿಂಪಲಾಗಿ ಮಾಡಿಸಿದ್ದೀನಿ ನಾನು. ಇಲ್ಲಿ ಕೆಳಗಡೆ ಬನ್ನಿ, ಇದಕ್ಕೆ ಡಾಟ್ ಕೊಡಬೇಕಿತ್ತು, ನಾನು ಬೇಡ ಅಂತ ಅಂದ್ಬಿಟ್ಟು ಸಾಕು ಅಂದ್ಬಿಟ್ಟು ಮಾಡಿಸಿದ್ದೀನಿ. ಇನ್ನೊಂದು ವರ್ಕ್ ಬ್ಲೌಸ್ ತೋರಿಸ್ತೀನಿ, 250 ಹೇಗೆ ಮಾಡಿದ್ದಾರೆ ಅಂತ ನೀವು ಹೇಳಿ. ನೋಡಿ ಯಾವ ಥರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸಿಂಪಲಾಗಿ ಕೇಳಿದೆ ನಾನು, ಹಂಗಾಗಿ ಸಿಂಪಲಾಗಿ ಮಾಡಿದ್ದಾರೆ. ಈಗ ತೊಗೊಂಡಿದ್ನಲ್ಲ ಸೀರೆಗಳು, ಅದಕ್ಕೋಸ್ಕರ ಥರ ಮಾಡಿಸಿದ್ದೀನಿ. ನೀಟಾಗಿ ಕಾಣಲಿಲ್ಲ ಅಂತ ಅಂದ್ಕೋಬೇಡಿ, ನೀಟಾಗಿ ತೋರಿಸ್ತೀನಿ. ಈಗ ನೋಡಿ, ಕೆಳಗಡೆ ಇಟ್ಬಿಟ್ಟು ಅದು ಯಾಕೆ ಸ್ವಲ್ಪ ಲೈಟುದು ಬ್ರೈಟ್ನೆಸ್ ಜಾಸ್ತಿ ಕಾಣ್ತಿಲ್ಲ, ಹಂಗಾಗಿ ಸ್ವಲ್ಪ ಬರ್ಬಂದು ಬಂತು. ನೋಡ್ಬೋದು, ಇದು ತೋರಿಸ್ತಾಯಿದ್ದೀನಿ ನೋಡಿ, 250 ವರ್ಕ್. ಇದು ನಿಮ್ಗೆ ಯಾವ ರೇಟ್ ಬೇಕು, ನೀವು ಯಾವ ಡಿಸೈನ್ ತೋರಿಸ್ತೀರ ಡಿಸೈನಲ್ಲಿ ಅವ್ರು ವರ್ಕ್ ಮಾಡಿಕೊಡ್ತಾರೆ. ನೀವು ಮಾಡಿಸ್ಕೋಬೋದು, 2 ಡೇಸಲ್ಲೆಲ್ಲ ಕೊಡ್ತಾರೆ. ಇಲ್ಲ ಅರ್ಜೆಂಟ್ ಇದೆ ಅಂದರೆ ಆಗಲೇ ಕೊಡ್ತಾರೆ. ವಿನುತಾ ಅಂತ ಅವ್ರದ್ದು ಯೂಟ್ಯೂಬ್ ಲಿಂಕು ಕೂಡ ನಾನು ಹಾಕಿರ್ತೀನಿ, ಬೇಕು ಅನ್ನೋ ಕಾಂಟ್ಯಾಕ್ಟ್ ಮಾಡಿ, ನಂಬರ್ನೂ ಹಾಕ್ತೀನಿ. ಅವರು ಮನೆಯಲ್ಲೇ ಮಾಡೋದಲ್ಲ ವರ್ಕು, ಮಿಷಿನ್ ವರ್ಕ್ ಇದು. ನೋಡಿ, ಇದು ನಂದು ವರ್ಕು, ಇದು ಮಾಡಿಸಿರೋದು. ಅದು ಮ್ಯಾಚಿಂಗ್ ಬರಬೇಕಲ್ಲ, ಆಮೇಲೆ ತುಪ್ಪದ ಕಲರ್ ಅದು ಸೀರೆ ಇರೋದು. ಕ್ರೀಮ್ ಕಲರ್ ಥರ ಮಾಡಿದ್ದಾರೆ ಅವರು, ಚೆನ್ನಾಗಿ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಫಿನಿಶಿಂಗು. ಇದು ತೋಳು ಬಂದಿರೋದು, ಇದು ಅದು ಹಿಂದೆ ಬಂದಿರೋದು. ನೋಡಿ ಹಿಂದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಸ್ಟಿಚಿಂಗ್ ಮಾಡಿಸಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು. ಅರ್ಜೆಂಟಾಗಿ ಸ್ಟಿಚ್ಚು ಕೂಡ ಮಾಡಿಸ್ತೀನಿ, ಯಾಕಂದರೆ ಚಿಕ್ಕಮ್ಮನ ಮನೆ ಗುರುಪ್ರವೇಶ ಇದೆ, ಹಂಗಾಗಿ ಹೋಗ್ಬೇಕಲ್ಲ. ಹಂಗಾಗಿ ಸೀರೆ ಶಾಪಿಂಗ್ ಹೋಗಿಲ್ಲ, ಅದು ಇನ್ನೊಂದು 3 ಡೇಸಲ್ಲಿ ಹೋಗ್ಬೇಕಾಗುತ್ತೆ. ಆಗ ತೋರಿಸ್ತೀನಿ ಯಾವ್ಯಾವ ಥರ ಸೀರೆ ಸೆಲೆಕ್ಷನ್ ಮಾಡ್ಬೋದು ಅಂತ. ನೋಡಿ ಇನ್ನೊಂದು ವರ್ಕ್ ಇದೆ, ತೋರಿಸ್ತೀನಿ. ಈ 350 ಇದು ವರ್ಕು ಯಾವ ಥರ ಇದೆ ಅಂತ ಸ್ಟಿಚ್ ಮಾಡಿಸಿದ್ದೀನಿ. ಇದು ಆಲ್ಮೋಸ್ಟು ನೋಡಿ ಚೆನ್ನಾಗಿ ಮಾಡಿದ್ದಾರಲ್ಲ. ನನ್ನ ಹತ್ರ ತುಂಬ ಬ್ಲೌಸ್ ಇದೆ, ಯಾವ್ಯಾವ ಥರ ಡಿಸೈನ್ ಬೇಕು ಅಂತ ನೀವೇನು ಅಕಸ್ಮಾತ್ ತೋರಿಸಿ ಅಂದರೆ ನಾನು ಅದು ನೆಕ್ಸ್ಟ್ ಭಾಗ ತೋರಿಸ್ತೀನಿ. ನಾನು ಇದು ಸೀರೆ ಎಂದು ನೋಡ್ತಾನೆ ಇರ್ಬೇಕು ಅನ್ನಿಸ್ತೈತೆ, ಯಾಕಂದರೆ ಹೆಣ್ಮಕ್ಳಿಗಿರೋದೊಂದು ಖುಷಿ ಅಲ್ವಾ. ಏನಪ್ಪ ಅಂತಂದರೆ ನಮ್ಮ ದುಡ್ಡಲ್ಲಿ ನಮ್ಮ ಸ್ವಂತ ದುಡ್ಡು ಮೇಲೆ ನಾವು ಸೀರೆ ತೊಗೊಳ್ಳೋದು, ಅಕಸ್ಮಾತ್ ನಮ್ಮ ಇಷ್ಟಪಟ್ಟವ್ರು ಬಟ್ಟೆ ಕೊಡ್ಸೋದಂದರೆ ತುಂಬ ಖುಷಿ. ಚೆನ್ನಾಗಿದೆಯಾ ನನ್ನ ಸೀರೆ ನಾನು ತೊಗೊಂಡಿರೋದು ಸಿಂಪಲ್ಲಾಗಿ, ನಿಮಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ನಾನು ತೊಗೊಳ್ಳೋದೇನಿದ್ರು ಕೊಡಿಯಾಲ ಕಂಬದ ಅವರೇ ನೇಯ್ತಾರದಲ್ವ, ಹಂಗಾಗಿ